ಕಾಂತರಾಜ್ ಗಣತಿ ವರದಿ ಇವತ್ತು ಕ್ಯಾಬಿನೆಟ್ ಸಭೆ ಆಗ್ತಾ ಇದೆ ಸರ್. ಇದು ನೋಡಿ, ನಮ್ಮ ಸರ್ಕಾರ, ನಾನು ಕಾನೂನು ಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಇವತ್ತು ಕಾಂತರಾಜ್ ಆಯೋಗವನ್ನು ನೇಮಕ ಮಾಡಿದ್ದು. ಕಾಂತರಾಜ್ ಆಯೋಗ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ವರದಿಯನ್ನು ಕೊಟ್ಟಾಗ ಅಂತಿಮವಾದ ನಮ್ಮ ಅವಧಿ ಮುಗಿಯುವಂಥ ಸಂದರ್ಭದಲ್ಲಿ ಬಂತು. ಆಗ ಕೆಲವು ಆಕ್ಷೇಪಣೆಗಳು, ಅಂದರೆ ಕೆಲವು ಕಡೆ ಬೆಂಗಳೂರಿನಲ್ಲಿ ಸರಿಯಾಗಿ ಅದು ವಿಚಾರಣೆ ಆಗಿಲ್ಲ ಆಗಿರ್ತಕ್ಕಂಥದ್ದು ಕೆಲವು ವಿಚಾರಗಳು ಬಂದು, ಹಾಗಾಗಿ ಅದು ನಾವು ಅಕ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ. ಅದಾದ ಮೇಲೆ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ನೇಮಕಾತಿ ಮಾಡಿದರು. ಅವರು ಫುಲ್ಫಿಲ್ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ಅವ್ರು ಮಾತಾಡೋದ ದಾಟಿನಲ್ಲಿ ಅವ್ರು ವರದಿ ಕೊಟ್ಟಿದ್ದಾರಲ್ಲ, ನೋಡೋಣ. ಇದು ಜಾತಿ ವರದಿಯಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಸೋಷಿಯೋ ಎಕನಾಮಿಕ್ ಸ್ಟಡಿ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿರ್ತಕ್ಕಂಥ ಸ್ಟಡೀಸನ್ನ ಆಗಬೇಕಾಗಿರ್ತಕ್ಕಂಥ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿರ್ತಕ್ಕಂಥ ವರದಿ ಆಗಬೇಕಾದಾಗ ಬಹುಶಃ ಅದು ಓವರಾಲ್ ವಸ್ತುಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ಅದು ಸರ್ಕಾರದ ಇಲಾಖೆಗಳಿಗೆ ಗೊತ್ತಾಗ್ತದೆ. ಉದಾಹರಣೆಗೆ, ನಾವು ಸೋಷಿಯೋ ಎಕನಾಮಿಕ್ ಸ್ಟಡೀಸ್ ಆದಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ನಾನು ಜಿಲ್ಲಾ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಯಾವ ಸಮಸ್ಯೆಗಳು ಭಾಳ ಮುಖ್ಯ ಆಗ್ತದೆ ಅಂತೇಳಿ ಇಲ್ಲಿ ಒಂದು ಸೈಟ್ಗಳು ಕೊಡ್ತಕ್ಕಂಥದ್ದು. ಇವತ್ತು ಅಭಿವೃದ್ಧಿಯ ಕಡೆ ಹೋಗ್ತಾ ಇದ್ದಾರೆ. ಸೈಟ್ ತಗೊಂಡಿರ್ತಕ್ಕಂಥದ್ದು ಸೈಟ್ಗಳು ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು. ನಮ್ಗೆ ಆ ವರದಿಯನ್ನು ಕೊಟ್ಟರೆ ಇನ್ನೂ ವರದಿ ತಯಾರು ಮಾಡೋ ಹಂತದಲ್ಲೇ ನಮಗೆ ಬಂದಿರ್ತಕ್ಕಂಥದ್ದು. ಇವತ್ತು ಏನು ಸಮಸ್ಯೆ ಇದೆ ಅಂತೇಳಿ ಅದು ಸೋಷಿಯೋ ಎಕನಾಮಿಕ್ ಸ್ಟಡೀಸಿನ ವ್ಯಾಪ್ತಿನಲ್ಲಿ ಬರ್ತಕ್ಕಂಥದ್ದು. ಸೊ ಹಾಗಾಗಿ ವರದಿ ಈಚೆ ಬರಲಿ, ಅವ್ರ ಶಿಫಾರಸುಗಳೇನಿದೆ, ವಸ್ತುಸ್ಥಿತಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗಲಿ.